ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೂ ತ್ರೀ ವೀಕ್ಸ್ ಬ್ಯಾಕ್ ಒಂದು ವ್ಯಾಕ್ಯೂಮ್ ಕ್ಲೀನರ್ ಪರ್ಚೇಸ್ ಮಾಡಿದ್ವಿ. ಸೊ ಇಷ್ಟು ಲೇಟ್ ಆದಮೇಲೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮೇನ್ ರೀಸನ್ ಬಿಕಾಸ್ ಆ ಪ್ರಾಡಕ್ಟ್ನ ನಾನು ಅಟ್ಲೀಸ್ಟ್ ಒಂದು 2 ವೀಕ್ಸ್ ಟೆಸ್ಟ್ ಮಾಡಬೇಕಾಗಿತ್ತು. ಟೆಸ್ಟ್ ಅಲ್ಲ, ಅನಲೈಸ್ ಮಾಡಬೇಕಾಗಿತ್ತು. ಬಿಕಾಸ್ ಒಂದು ಪ್ರಾಡಕ್ಟ್ ಬಗ್ಗೆ ಒಂದು ಕರೆಕ್ಟ್ ರಿವ್ಯೂ ಕೊಡೋಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಯೂಸ್ ಮಾಡಿ ಅಟ್ಲೀಸ್ಟ್ 2 ವೀಕ್ಸು ದೆನ್ ನಿಮಗೆಲ್ಲ ಅದರದ್ದು ರಿವ್ಯೂ ಕೊಡೋಣ ಅಂತ ನನಗನ್ನಿಸ್ತು. ಸೊ ನಾವು ಪರ್ಚೇಸ್ ಮಾಡಿರೋವಂಥ ಪ್ರಾಡಕ್ಟ್ ಇಕೋವ್ಯಾಕ್ಸ್ ವ್ಯಾಕ್ಯೂಮ್ ಕ್ಲೀನರ್. ಓಕೆ, ಸೊ ನನ್ನ ಪುಟ್ಟ ಮಗ ಅವನೇ ಓಪನ್ ಮಾಡ್ತೀನಿ ಅಂದ. ಸೊ ಅವನಿಗೆ ಬಿಟ್ಟಿದ್ದೀವಿ, ಸಿಸರ್ ತೊಗೊಂಡು ರೆಡಿ ಇದ್ದಾನೆ. ಸೊ ನಾವು ಕೇರ್ಫುಲ್ಲಾಗಿ ನೋಡ್ಕೊಳ್ತೀವಿ, ಡೋಂಟ್ ವರಿ ಆನ್ ದ್ಯಾಟ್. ಓಕೆ, ಅವನ ಕೈಯಲ್ಲಾಗಿಲ್ಲ. ಸೊ ರಘು ಅವರು ಟ್ರೈ ಮಾಡಿದ್ರು ಅವರೇ ಅನ್ಬಾಕ್ಸಿಂಗ್ ಮಾಡೋದಕ್ಕೆ. ಸೊ ಇದರಲ್ಲಿ ಡಿಬೋಟ್ 1030 ಇಟ್ಸ್ ಅ ಝೀರೋ ಟ್ಯಾಂಗಲ್ 2.0. ಅದರಲ್ಲೂ ಟ್ರಿಪಲ್ ವಿ ಶೇಪ್ ಸ್ಟ್ರಕ್ಚರ್ಸ್ ಇದೆ. ಆಲ್ಮೋಸ್ಟ್ 45 ಡಿಗ್ರಿಯಷ್ಟು ವಿ ಶೇಪ್ಡ್ ಆ್ಯಂಟಿ ಟ್ಯಾಂಗಲ್ ಬ್ರಿಸಲ್ ಡಿಸೈನ್ ಮಾಡಿದ್ದಾರೆ ಇದರಲ್ಲಿ. ಸೊ ಇದೊಂದು ಬೇಸ್ ಅದರದ್ದು ಡಿಬೋಟ್ ಎಂಟ್ರ್ ಆಗೋದಕ್ಕೆ ಹೋಮ್ಗೆ. ಆ್ಯಂಡ್ ಸೊ ಪುಟ್ಟಣ್ಣ ನಮ್ಮ ಮನೆ ಚಿಕ್ಕ ಮಗ, ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದ, ನಾನು ಓಪನ್ ಮಾಡ್ತೀನಿ ಅಂತ. ಸೊ ಇದು ಡಿಬೋಟ್. ತುಂಬ ಬ್ಯೂಟಿಫುಲ್ಲಾಗಿ ಪ್ಯಾಕ್ ಮಾಡಿದರು. ಸೊ ಇದರಲ್ಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಅವರು ರೆಡಿ ಮಾಡಿದ್ದಾರೆ ಅಂದರೆ ಇಟ್ ಹ್ಯಾಸ್ ಅ ಪ್ರೊಫೆಷ್ನಲ್ ಮಾಪ್ ಕ್ಲೀನಿಂಗ್ ಸಿಸ್ಟಮ್. ಆಲ್ಮೋಸ್ಟ್ 40 ಡಿಗ್ರಿ ಹಾಟ್ ಏರ್ ಡ್ರೈಯಿಂಗ್ ಮಾಡುತ್ತೆ. ಮತ್ತು ತುಂಬ ಇಂಟೆಲಿಜೆಂಟ್ ಡಸ್ಟ್ ಕಲೆಕ್ಷನ್ ಇದೆ. ಮತ್ತು ಇದ್ರದ್ದು ಆಲ್ಮೋಸ್ಟ್ 2.6 ಲೀಟರಷ್ಟು ಡಸ್ಟ್ ಬ್ಯಾಗ್ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ಹ್ಯಾಂಡ್ ಫ್ರೀ ಮತ್ತು ತುಂಬ ಹೈಜೀನಿಕ್ ಆಗಿರುತ್ತೆ ಅದರದ್ದು ಕ್ಲೀನಿಂಗ್ ಎಕ್ಸ್ಪೀರಿಯನ್ಸು. ನೋಡಿ ಇದರದ್ದು ಅದು ಹೋಮ್ ಮನೆ, ಡಿಬೋಟ್ ಮನೆ. ಸೊ ಇದು ಆಲ್ಮೋಸ್ಟ್ 100 ಸ್ಕ್ವೇರ್ ಮೀಟರಷ್ಟು ಏರಿಯಾ ಅಷ್ಟು ಮಾಪ್ ಮಾಡುತ್ತೆ. ಆ್ಯಪ್ ಅಷ್ಟು ಜಸ್ಟ್ 6 ಮಿನಿಟ್ಸಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಏರಿಯಾನ ಮಾಪ್ ಮಾಡಿಬಿಡುತ್ತೆ. ಅವ್ರು ಕೊಟ್ಟಿರೋ ಫಿಟ್ಟಿಂಗ್ ಎಲ್ಲ ಮಾಡೋದಕ್ಕೆ ತುಂಬ ಸ್ಪೇಷಿಯಸ್ ಆಗಿ ಡೆಫಿನೆಟ್ಲಿ ಅದನ್ನು ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಅದ್ರದ್ದು ಫಿಲ್ಟ್ರೇಷನ್ ಸಿಸ್ಟಮ್ಮು 150 ಡೇಸ್ವರೆಗೂ ಮೇಂಟೆನೆನ್ಸ್ ಫ್ರೀ ಆಪ್ರೇಷನ್ಸ್ ಇರುತ್ತೆ. ಮತ್ತು ತುಂಬ ಲಾಂಗ್ ಲಾಸ್ಟಿಂಗ್ ಸಾಲಿಡ್ ಕ್ಲೀನಿಂಗ್ ಏಜೆಂಟ್ಸ್. ಮತ್ತು ಇದರಲ್ಲಿ ಅಟ್ಲೀಸ್ಟ್ ಇದ್ರದ್ದು ಅಪ್ ಟು 30 ದಿನದವರೆಗೂ ಡೀಪ್ ಕ್ಲೀನಿಂಗ್ ಮಾಡೋಷ್ಟು ಕೆಪಾಸಿಟಿ ಇದೆ. ಮತ್ತು ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಮತ್ತು ಇದ್ರ ಜೊತೆಯಲ್ಲಿ ನಮಗೆ ಇದ್ರದ್ದು ಕವರಲ್ಲೇ ನಮಗೆ ಒಂದು ಯೂಸರ್ ಫ್ರೆಂಡ್ಲಿ ಆ್ಯಪ್ ಒಂದು ಇನ್ಸ್ಟಾಲ್ ಮಾಡೋಷ್ಟು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ರ್ಯಾಪ್ ಮಾಡಿರೋ ಪೇಪರ್ಸ್ ಎಲ್ಲ ಆಲ್ಮೋಸ್ಟ್ ರಿಮೂವ್ ಮಾಡ್ತಾಯಿದ್ದೀವಿ. ಇದು ನೋಡಿ ಡಸ್ಟ್ ಕವರ್ ಇದೆ, ಇಲ್ಲಿ ಡಸ್ಟ್ ಸೇರೋದು ಅದು, ಇದೆಲ್ಲ ಡಸ್ಟ್ ಕವರ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಡೀಟೇಲಾಗಿ ಎಲ್ಲ ತುಂಬ ಯೂಸರ್ ಫ್ರೆಂಡ್ಲಿಯಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಇದೊಂದು ರಿಮೂವ್ ಮಾಡಬೇಕು, ವೈಟ್ ಏರಿಯಾ, ಇದೊಂದು ಬೆಂಡ್ ಥರ ಕೊಟ್ಟಿರ್ತಾರೆ. ಇದು ನೋಡಿ ಅದರದ್ದು. ಸೊ ಇದರಲ್ಲಿ 2 ಆಪ್ಷನ್, ಒಂದು ಕ್ಲೀನ್ ವಾಟರ್, ಒಂದು ಡರ್ಟಿ ವಾಟರ್.
ಎಷ್ಟು ಆ್ಯಪ್ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಫಸ್ಟ್ ಏನಾಗುತ್ತೆ, ಅದು ಆ್ಯಕ್ಚುಲಿ ಆನ್ ಮಾಡಿದ ತಕ್ಷಣ ನಮಗೆ ಅದು ಮನೆಯನ್ನು ಪೂರ್ತಿ ಅಬ್ಸರ್ವ್ ಮಾಡುತ್ತೆ. ಅಂದರೆ ಎಷ್ಟು ಏರಿಯಾ ನಾವು ಕ್ಲೀನ್ ಮಾಡಬೇಕು ಅದೆಲ್ಲ ತೊಗೊಂಡು ರೂಮ್ 1, ರೂಮ್ 2, ರೂಮ್ 3, ರೂಮ್ 4 ಅಂತ ಕರೆಕ್ಟಾಗಿ ಅದ್ರದ್ದು ಅದೇ ಸೆಟ್ ಮಾಡ್ಕೊಂಬಿಡುತ್ತೆ. ಆಮೇಲೆ ನಾವು ಅದಕ್ಕೆ ಡಿಸೈನ್ ಮಾಡ್ಬೋದು, ಆಟೋ ಕ್ಲೀನ್ ಯಾವ ಪರ್ಟಿಕ್ಯುಲರ್ ರೂಮಿಗೆ ಬೇಕು ಹಾಗೆ, ಮತ್ತು ಅದರದ್ದು ಎಷ್ಟು ಕ್ಲೀನಿಂಗ್ ಪ್ರಾಸೆಸ್ ಅಂದರೆ ಜಸ್ಟ್ ಮಾಪ್ ಮಾಡಬೇಕಾ ಅಥವಾ ವ್ಯಾಕ್ಯೂಮ್ ಮಾಡಬೇಕಾ ಅಥವಾ ಎರಡೂ ಮಾಡಬೇಕಾ ಅನ್ನೋ ಆಪ್ಷನ್ ಇರುತ್ತೆ. ಮತ್ತು ಪರ್ಟಿಕ್ಯುಲರ್ ನೀವು ಹಾಲಲ್ಲೇ ಫಾರ್ ಎಕ್ಸಾಂಪಲ್ ಲಿವಿಂಗ್ ರೂಮಲ್ಲೇ 2 ಡಿವಿಷನ್ ಥರ ಮಾಡ್ಕೋಬೋದು. ಈ ಒಂದು ಸೆಕ್ಷನ್ಗೆ ಈ ಒಂದು ಸೆಲೆಕ್ಟೆಡ್ ಏರಿಯಾಗೆ ಕ್ಲೀನ್ ಮಾಡಿಕೊಡೋದು ಅಥವಾ ಮಾಪ್ ಮಾಡಿಕೊಡೋದು, ಅದು ಒಂದು ಆಪ್ಷನ್ ಇದೆ. ಮತ್ತು ಅದರದ್ದು ಟ್ರೂ ಮ್ಯಾಪಿಂಗ್ 2.0 ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ರ್ಯಾಪಿಡಾಗಿ ಮಾಪ್ ಮಾಡೋದಕ್ಕೆ. ಮತ್ತು ಆದಷ್ಟು ನಮ್ಮ ಏರಿಯಾನ ಫ್ಲ್ಯಾಟಾಗಿ ಇಟ್ಕೊಂಡು ನಾವು ಅದು ತುಂಬ ದೊಡ್ಡ ಕಸ ತೆಗಿಯಲ್ಲ. ಡೆಫಿನೆಟ್ಲಿ ಅದು ಕ್ಲೀನಾಗಿ ಇದು ವ್ಯಾಕ್ಯೂಮ್ ಆಗಿರೋದ್ರಿಂದ ಸಣ್ಣ ಕಸ ಏನಾದರೂ ಚಿಕ್ಕದಿತ್ತು ಅಂದರೆ ಕೂದಲಿದ್ರೇನೋ ಎಲ್ಲ ತೆಗೆದು ಇದಾಗುತ್ತೆ. ಮತ್ತು ಇದು ಬ್ಲೂ ಕಲರ್ ಹಾಕ್ತಿರೋದು ಅದು ಆ್ಯಂಟಿ ಟ್ಯಾಂಗಲ್ ಇರೋದ್ರಿಂದ ನಾವು ಕ್ಲೀನಾಗಿ ಅದನ್ನು ರಿಮೂವ್ ಮಾಡ್ಬೋದು ಮತ್ತು ಹಾಕ್ಬೋದು ಹೊಸದಾಗಿ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಇದರಲ್ಲಿ ಅಕಸ್ಮಾತ್ ಏನಾದರೂ ಸಿಗೋಕೊಳ್ತು, ಏನಾದರೂ ಅದು ಸಕ್ ಮಾಡಿರೋ ಕೂದಲು ಸಿಗೋಕೊಳ್ತು ಅಥವಾ ಬಟ್ಟೆ ಏನಿದ್ರೂ ಅದು ಮೆಷಿನ್ನು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸ್ಟಾಪ್ ಆಗಿ ನಮಗೆ ಅದು ನಮ್ಮ ಯೂಸ್ ಮಾಡೋ ಆ್ಯಪಲ್ಲಿ ಕ್ಲಿಯರಾಗಿ ಹೇಳುತ್ತೆ ಇದೊಂದು ಈ ಥರ ಏನು ಪರ್ಟಿಕ್ಯುಲರಿ ಒಂದು ಯಾವುದ್ರಲ್ಲಾದರೂ ಒಂದು ಪ್ರಾಬ್ಲಮ್ ಬಂದಿದ್ರೇನೋ ಅದು ಕ್ಲಿಯರಾಗಿ ಹೇಳುತ್ತೆ ಈ ಥರ ಒಂದು ಇದರಲ್ಲಿ ಪ್ರಾಬ್ಲಮ್ ಆಗಿದೆ, ಅದನ್ನು ರೆಕ್ಟಿಫೈ ಮಾಡಿ. ಫಾರ್ ಎಕ್ಸಾಂಪಲ್ ಕ್ಲೀನ್ ವಾಟರಲ್ಲಿ ಏನಾದರೂ ನೀರು ಖಾಲಿ ಆಗಿದ್ರೆ ನೀರು ಫಿಲ್ ಇಟ್ಟಿರಿ ಅಂತ ಹೇಳುತ್ತೆ. ಆಮೇಲೆ ಆ್ಯಂಟಿ ಟ್ಯಾಂಗಲ್ ಇರೋದ್ರಲ್ಲಿ ಅದೇನಾದರೂ ಜಾಸ್ತಿ ಕೂದಲು ಸೇರಿಕೊಂಡಿದ್ರೆ ಅದನ್ನು ಸರಿ ಮಾಡಿ ಅಂತ ಹೇಳುತ್ತೆ. ಅದರಲ್ಲಿ ಬ್ರಷಲ್ಲಿ ಏನಾದರೂ ಜಾಸ್ತಿ ಕೂದಲು ಸೇರಿಕೊಂಡಿದ್ರೆ ಅದನ್ನು ಕ್ಲಿಯರ್ ಮಾಡಿ ಅಂತ ಹೇಳುತ್ತೆ. ಮತ್ತು ಇನ್ನೇನಾದರೂ ಆಬ್ಸ್ಟಿಕಲ್ ಇದ್ದರೆ ಆದಷ್ಟು ಅದನ್ನು ಲಿಫ್ಟ್ ಮಾಡಿ ಕ್ಲೀನ್ ಮಾಡೋ ಥರ ನೋಡುತ್ತೆ. ಗುಡ್ ಥಿಂಗ್ ಇಸ್ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ದಟ್ ನಾವೆಲ್ಲ ಪ್ರಾಬ್ಲಮ್ನ ಅಲ್ಲೇ ರೆಕ್ಟಿಫೈ ಮಾಡ್ಕೋಬೋದು. ಅದೊಂದು ಬ್ಯೂಟಿಫುಲ್ ಆಗಿದೆ ಈ ಒಂದು ಇಕೋವ್ಯಾಕ್ಸಲ್ಲಿ. ಕಂಪ್ಲೀಟಾಗಿ ಕ್ಲಿಯರಾಗಿ ಹೇಳ್ಬೋದು ಇಟ್ಸ್ ಅ ರೋಬೋಟ್ ವ್ಯಾಕ್ಯೂಮ್ ಕ್ಲೀನಿಂಗೆ ಅಂತ. ಐ ಮೀನ್ ನಾನು ಹೇಳಿದ ಥರ ವರ್ಕಿಂಗ್ ಇರೋದವ್ರಿಗೆ ಸೊ ತುಂಬ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಆಲ್ಮೋಸ್ಟ್ 320 ಮಿನಿಟ್ಸ್ ಅಷ್ಟು ವ್ಯಾಕ್ಯೂಮ್ ಕ್ವೈಟ್ ಮೋಡಲ್ಲಿ ವ್ಯಾಕ್ಯೂಮ್ ಮಾಡುತ್ತೆ. ಬ್ಯಾಟ್ರಿ ಅಂತೂ ತುಂಬ ಚೆನ್ನಾಗಿ ಲಾಂಗ್ ಲಾಸ್ಟ್ ಆಗುತ್ತೆ. ಬ್ಯಾಟ್ರಿದಂತೂ ಡೆಫಿನೆಟ್ಲಿ ಏನೂ ಟೆನ್ಷನ್ ಇಲ್ಲ. 100% ಚಾರ್ಜ್ ಮಾಡಿಕೊಂಡು ನೀವು ಆಲ್ಮೋಸ್ಟ್ 3 BHK ಅಥವಾ ಆಲ್ಮೋಸ್ಟ್ 30-40 ಸ್ಕ್ವೇರ್ ಫೀಟ್ ಅಷ್ಟು ಮನೆ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇಟ್ ಕ್ಲೀನ್ಡ್. ಇದು ನೋಡಿ, ಇದನ್ನೇ ನಾನು ಹೇಳಿದ್ದು. ಈ ಬ್ಲೂ ಕಲರ್ ಬ್ರಷ್ ಇದರಲ್ಲಿ ನೋಡಿ, ಇದರಲ್ಲಿ 2 ಮಾಪ್ ಕೊಟ್ಟಿರ್ತಾರೆ. ಅದು ರೀಯೂಸ್ ಮಾಡ್ಕೋಬೋದು ಆ್ಯಂಟಿ ವಾಶ್ ಮಾಡಿಕೊಂಡು. ಮತ್ತು ಇದು ಬ್ಲೂ ಕಲರ್ ನಿಮಗೆ ಬ್ರಷ್ ಕಾಣ್ತಾ ಇರೋದು ಅದನ್ನು ನಾನು ಹೇಳಿದ್ದು ಆ್ಯಂಟಿ ಟ್ಯಾಂಗಲ್ ಟೆಕ್ನಾಲಜಿ. ಮತ್ತು ಇದೊಂದು ಬ್ರಷು ರೀಪ್ಲೇಸ್ ಮಾಡ್ಬೋದು, ತೆಗಿಬೋದು, ಹಾಕ್ಬೋದು. ತುಂಬ ಕ್ಲೀನಿಂಗಿಗೆ ತುಂಬ ಫಾಸ್ಟ್ ಮೋಡಲ್ಲಿ ಹೆಲ್ಪ್ ಆಗುತ್ತೆ ಕ್ಲೀನಿಂಗಲ್ಲಿ. ಇದು ಕ್ಯಾಮ್ರಾ. ಇದೊಂದು ಚಾರ್ಜಿಂಗ್ ಕೇಬಲ್. ಸೊ ಈ ಪ್ರಾಡಕ್ಟ್ ಬೋತ್ ವ್ಯಾಕ್ಯೂಮು ಮಾಡುತ್ತೆ ಆಸ್ ವೆಲ್ ಆಸ್ ಮಾಪಿಂಗು ಮಾಡುತ್ತೆ. ತುಂಬ ಒಳ್ಳೆ ಪ್ರಾಡಕ್ಟ್, ಡೆಫಿನೆಟ್ಲಿ ಒಳ್ಳೆ ಪ್ರಾಡಕ್ಟ್. ಬಿಕಾಸ್ ನಾವು ಯಾವುದೇ ಈ ಥರ ರೋಬೋಟಿಕ್ ವ್ಯಾಕ್ಯೂಮ್ ಕ್ಲೀನರ್ ಅಂತ ತಗೊಂಡಾಗ ಅದರದ್ದೇ ಆದಂಥ ಪ್ಲಸ್ ಆ್ಯಂಡ್ ಮೈನಸಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಓಕೆ,
ಸೊ ಈಗ ನಾವಿರೋ ಅಂಥ ಮನೆ ಐ ಮೀನ್ ಇದು ಜಸ್ಟ್ ಗ್ರೌಂಡ್ ಫ್ಲೋರ್ ಆ್ಯಂಡ್ ನಾವು ಆದಷ್ಟು ಫ್ಲ್ಯಾಟ್ಸ್ ಐ ಮೀನ್ ಆದಷ್ಟು ಸರ್ಫೇಸ್ನ ನಾವು ಏನು ಹಾರ್ಡ್ ಸಬ್ಸ್ಟೆನ್ಸಸ್ ಇಲ್ಲದೆ ಇರೋ ಥರ ನೋಡ್ಕೊಳ್ತೀವಿ. ಇನ್ ದ ಸೆನ್ಸ್ ಮಕ್ಕಳದ್ದೇನಾದರೂ ಆಟ ಸಾಮಾನು ಇರಲಿ, ಬಿಕಾಸ್ ಇದೇನಾಗುತ್ತೆ ರೋಬೋಟ್ ಇದನ್ನು ಫ್ಲ್ಯಾಟ್ ಸರ್ಫೇಸ್ ಇಷ್ಟಷ್ಟು ಕ್ಲೀನಾಗಿ ಆದಷ್ಟು ಫಾಸ್ಟಾಗಿ ಹೋಗುತ್ತೆ. ಸೊ ಅದಕ್ಕೆ ಆದಷ್ಟು ಕ್ಲೀನ್ ಮಾಡೋವಾಗ ಅದು ಸರ್ಫೇಸ್ ಐ ಮೀನ್ ಎಂಪ್ಟಿ ಆಗಿದ್ದಷ್ಟು, ಫಾರ್ ಎಕ್ಸಾಂಪಲ್ ಈಗ ಒಂದು ಪಾಟ್ ಇಟ್ಟಿರ್ತೀವಿ, ಅದ್ರ ಸುತ್ತ ಡೆಫಿನೆಟ್ಲಿ ಕ್ಲೀನ್ ಮಾಡುತ್ತೆ. ಓಕೆ, ಆ್ಯಂಡ್ ತುಂಬ ನೀಟಾಗಿ ಆದಷ್ಟು ಅದನ್ನು ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಿ ಅಂದರೆ ರೋಬೋಟ್ ಒಂದು ಹಾಲಲ್ಲಿ ಲಿವಿಂಗ್ ಏರಿಯಲ್ಲಿ ಕ್ಲೀನ್ ಮಾಡ್ತಿರೋವಾಗ ಆದಷ್ಟು ಅದಕ್ಕೆ ಸೈಡ್ ಪಾಟ್ಸ್ ಏನೇನಿದೆ ಅದನ್ನೆಲ್ಲ ಆದಷ್ಟು ಅದಕ್ಕೆ ಕ್ಲೀನ್ ಮಾಡೋ ಈಸಿಯಾಗಿ ಕ್ಲೀನ್ ಮಾಡೋ ಹಾಗೆ ಅದನ್ನೆಲ್ಲ ಎಳೆದಿಟ್ಟಿಟ್ಬಿಡ್ತೀನಿ. ಓಕೆ, ಮತ್ತು ಅದೇ ಸೊ ಇದರಲ್ಲಿ ಬೆನಿಫಿಟ್ ಏನಂದರೆ ಇದು ಕ್ಲೀನ್ ಮಾಡೋದು ಹೇಗೆಂದರೆ ಫಸ್ಟು ಬಾರ್ಡರ್ಸ್ ಕ್ಲಿಯರ್ ಮಾಡುತ್ತೆ. ಫಸ್ಟು ಬಾರ್ಡರ್ಸ್ ವ್ಯಾಕ್ಯೂಮ್ ಮಾಡಿ ಅದ್ರ ಜೊತೆ ಮಾಪಿಂಗ್ 2 ಆಪ್ಷನ್ ಬರುತ್ತೆ. ಐದರ್ ಮಾಪಿಂಗ್ ಬರುತ್ತೆ, ಜಸ್ಟ್ ನಿಮಗೆ ವ್ಯಾಕ್ಯೂಮ್ ಮಾಡಬೇಕಂದ್ರೆ ವ್ಯಾಕ್ಯೂಮು ಮಾಡ್ಕೋಬೋದು, ಇಲ್ಲ ಪ್ಲಸ್ ವ್ಯಾಕ್ಯೂಮ್ ಪ್ಲಸ್ ಮಾಪು, ಈ 2 ಆಪ್ಷನ್ ಇರುತ್ತೆ. ಇದನ್ನು ಡೆಫಿನೆಟ್ಲಿ ನಾನು ಯಾವಾಗಲೂ ಚೂಸ್ ಮಾಡೋದು ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್. ಸೊ ನಾನು ವಾರದಲ್ಲಿ ಡೆಫಿನೆಟ್ಲಿ 2 ಟೈಮ್ಸ್ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್ ಮಾಡಿಸ್ತೀನಿ. ಸೊ ಆನ್ ಎ ಡೈಲಿ ಬೇಸಿಸ್ ಇದು ಜಸ್ಟ್ ವ್ಯಾಕ್ಯೂಮ್ ಮಾಡುತ್ತೆ. ಡೆಫಿನೆಟ್ಲಿ ನಮಗೆ ಕಾಣಿಸ್ದೇ ಇರೋವಂಥ ಮೈನ್ಯೂಟ್ ಮಣ್ಣು, ಸಣ್ಣ ಮಣ್ಣು ಅದನ್ನು ತೆಗೆದುಬಿಡುತ್ತೆ. ಆ ವೇಸಲ್ಲಿ ಮನೇಲಿ ಮಕ್ಕಳಿರೋವಾಗ ಡಸ್ಟ್ ಅಲರ್ಜಿ ಅಂತ ಏಜ್ಡ್ ಪೀಪಲ್ ಇರೋವಾಗ, ಮೇ ಬಿ ನಾಟ್ ಏಜ್ಡ್, ಈಗಿನ ಮಕ್ಕಳಿಗೂ ಎಲ್ಲರಿಗೂ ಮೋಸ್ಟ್ ಆಫ್ ದೆಮ್ ಡಸ್ಟ್ ಅಲರ್ಜೀಸ್ ಇರುತ್ತೆ. ಆ ಥರ ಇರೋರಿಗೆ ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಅಂತ ಹೇಳ್ತೀನಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಮ್ಮಂಥವ್ರಿಗೆ ವರ್ಕಿಂಗ್ ವಿಮೆನ್ ಆಗಿ ಸಂಬಡಿ ಹೂ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಫ್ಯಾಮಿಲಿ, ಮಕ್ಕಳಿರೋವಾಗ ಆದಷ್ಟು ಟೈಮ್ ತುಂಬ ಲಿಮಿಟೆಡ್ ಇರೋವಾಗ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಅಂತ ಹೇಳ್ತೀನಿ. ಸೊ ಸಿ ವಿ ಡೋಂಟ್ ಗೆಟ್ ಟೈಮ್ ಟು ಡೈಲಿ ಆನ್ ಎ ಡೈಲಿ ಬೇಸಿಸ್ ನಮ್ಮ ಟೈಮ್ ತುಂಬ ಲಿಮಿಟೆಡ್. ಈ ಕಡೆ 9:30ಗೆ ಲಾಗಿನ್ ಮಾಡಬೇಕು, 6:30 ಲಾಗೌಟ್ ಮಾಡಬೇಕು. ಸೊ ಟೈಮ್ ತುಂಬ ಲಿಮಿಟೆಡ್. ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಅವ್ರದ್ದು ಡೇ ಹೇಗಾಗುತ್ತೆ, ಬೆಳಗ್ಗೆ 9 o'clock ಒಳಗಡೆ ಏನೇನು ಕೆಲಸಗಳಿರುತ್ತೆ ಅದೆಲ್ಲ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸೋದು, ಇದೆಲ್ಲ ಡೆಫಿನೆಟ್ಲಿ ಇರುತ್ತೆ. ಸೊ ಆ ಒಂದು ಟೈಮಲ್ಲಿ ಎಷ್ಟು ಬೇಗ ನಮ್ಮ ಕೆಲಸ ಮಾಡಿಕೊಂಡು ನಾವು ಬೇರೆ ಆ್ಯಕ್ಟಿವಿಟೀಸ್ನ ಮಾಡ್ತೇವೋ ಅಷ್ಟೇ ಒಳ್ಳೆಯದು ಅಂತ ಇದೊಂದು ವ್ಯಾಕ್ಯೂಮ್ ಕ್ಲೀನರ್ನ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಗೇನ್ ಅದರದ್ದು ಇಫ್ಸ್ ಆ್ಯಂಡ್ ಬಟ್ಸ್, ಪ್ಲಸ್ ಆ್ಯಂಡ್ ಮೈನಸ್ ನಾನು ಹೇಳಿದ ಥರ ಇದ್ದೇ ಇರುತ್ತೆ. ಬಟ್ ಅಟ್ಲೀಸ್ಟ್ 60 to 70% ಆಫ್ ದ ವರ್ಕ್ ರೆಡ್ಯೂಸ್ ಆಗ್ತಿದೆ ಅಕಾರ್ಡಿಂಗ್ ಈ 2-3 ವೀಕ್ಸಿಂದ ನೋಡಿದ್ರೆ. ಆ್ಯಂಡ್ ಮೋರ್ ಓವರ್ ದ ಹೌಸ್ ಇಸ್ ವೆರಿ ಕ್ಲೀನ್, ವೆರಿ ಕ್ಲೀನ್. ನಮಗೆ ನಾವು ಕಸ ಗುಡಿಸಿದ್ರೇನು ಒರೆಸಿದ್ರೇನು ಆ ಮೈನ್ಯೂಟ್ ಮಣ್ಣು ಡೆಫಿನೆಟ್ಲಿ ಟು ಎನ್ ಎಕ್ಸ್ಟೆಂಟ್ ತೆಗಿಬೋದು, ಬಟ್ ಸ್ಟಿಲ್ ವ್ಯಾಕ್ಯೂಮ್ ಕ್ಲೀನರ್ ಡೆಫಿನೆಟ್ಲಿ ಮಾಡ್ತಿದೆ. ಆ್ಯಂಡ್ ಅಗೇನ್ ಸಿ ಸಂಬಡಿ ಈ ಥರ ಫ್ಲ್ಯಾಟ್ ಏರಿಯಾ ಇರೋರು ಇಂಡೋರ್ಸಲ್ಲಿ ಯು ಕ್ಯಾನ್ ಯೂಸ್ ದಿಸ್. ಇಟ್ಸ್ ಡೆಫಿನೆಟ್ಲಿ ಗುಡ್ ಪ್ರಾಡಕ್ಟ್. ಫಾರ್ ಎಕ್ಸಾಂಪಲ್ ಡೂಪ್ಲೆಕ್ಸ್ ಹೌಸಸ್ ಎಲ್ಲ ಇರೋರು ಇಟ್ ವಿಲ್ ಬಿ ಅ ಚಾಲೆಂಜಿಂಗ್, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಚಾಲೆಂಜಿಂಗ್. ಫಾರ್ ಎಕ್ಸಾಂಪಲ್ ಡೂಪ್ಲೆಕ್ಸ್ ಹೌಸಲ್ಲಿ ಮೆಟ್ಲು ಅದೆಲ್ಲ ಗುಡಿಸೋದು ಒರೆಸೋದು, ಇಟ್ ಈಸ್ ಡೆಫಿನೆಟ್ಲಿ ಎ ಚಾಲೆಂಜ್. ಬಟ್ somebody who has this flat area, it will definitely help. For example, in duplex houses ಅಲ್ಲಿ ನಿಮಗೆ ಮೆಟ್ಲೆಲ್ಲ ಇದ್ದಾಗ ಅದರದ್ದೇ ಆದಂಥ ಆ್ಯಂಟಿ ಸೆನ್ಸರ್ಸ್ ಇದೆ, ಬಿದ್ದೋಗಲ್ಲ ಡೆಫಿನೆಟ್ಲಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನಮ್ಮ ಏರಿಯಾದಲ್ಲೇ ಮ್ಯಾಟ್ ಏನಾದರೂ ಇದ್ದರೆ 9 mm ವರೆಗೂ ಹೈಟದ್ದು ಡೆಫಿನೆಟ್ಲಿ ಇಟ್ ವಿಲ್ ಕ್ಲೀನ್. ಅದರದ್ದು ಸೆನ್ಸರ್ಸ್ ನಾನು ನಿಮಗೆ ಇದೇ ವಿಡಿಯೋಲಿ ತೋರಿಸ್ತೀನಿ ಹೇಗೆ ಅದರದ್ದು ಕ್ಲೀನ್ ಮಾಡುತ್ತೆ. ಡೆಫಿನೆಟ್ಲಿ ಇಟ್ ಈಸ್ ಗುಡ್ ಚಾಯ್ಸ್ ಅಂತಲೇ ನಾನು ಹೇಳ್ತೀನಿ. ಬಿಕಾಸ್ ನಮಗೆ ಆದಷ್ಟು ಫಸ್ಟ್ ಆಫ್ ಆಲ್ ಮಾಪಿಂಗ್ ವ್ಯಾಕ್ಯೂಮ್ ಎರಡೂ ಬೇಕಾಗಿತ್ತು, ದ್ಯಾಟ್ ಈಸ್ ಫಸ್ಟ್ ಥಿಂಗ್. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ತೊಗೊಳ್ಳೋ ಪ್ರಾಡಕ್ಟ್ ತೊಗೊಳ್ತೇವೆ
why invest little more and take a good product? Ecovacs, definitely it is number one in vacuum cleaning, and ಅದರಲ್ಲೂ ನಾವು ಸ್ವಲ್ಪ ವೆಲ್ ವರ್ಸ್ಡ್, ಸ್ವಲ್ಪ ಹೈ ಕಾಸ್ಟ್ ಇರೋದೇ ತೊಗೊಂಡಿದ್ದೀವಿ. ದೋ ಇಟ್ ದ ಕಾಸ್ಟ್ ಇಸ್ ಕ್ಲೋಸ್ ಟು 1 lakh, ಬಟ್ ವಿ ಗಾಟ್ ಇಟ್ ಫ್ರಮ್ ಅಮೆಝಾನ್. ಸೊ ಅದು ನಮಗೆ ಸಮ್ವೇರ್ ಅರೌಂಡ್ 55-56 ಕಾಸ್ಟ್ ಆಯಿತು. ಸೊ ಇಟ್ಸ್ ಡೆಫಿನೆಟ್ಲಿ ಅ ಗುಡ್ ಚಾಯ್ಸ್ ಟು ಗೋ. ಸಂಬಡಿ ಈಗ ಆ್ಯಸ್ ಐ ಟೋಲ್ಡ್ ಯು, ಆಫೀಸ್ಗೆ ಹೋಗೋರಿಗೆಲ್ಲ ಯು ಕ್ಯಾನ್ ಅದರದ್ದೇ ಆದಂಥ ಒಂದು ಆ್ಯಪ್ ಇದೆ, ವೇರೆನ್ ನಾವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಸ್ಟಾಲ್ ಮಾಡಿ ಏರಿಯಾನ ಕ್ಲೀನಾಗಿ ಸೆಟ್ ಮಾಡಿ ಯು ಕ್ಯಾನ್ ಡೆಫಿನೆಟ್ಲಿ ಟೆಲ್ ದ ಚೂಸ್ ಮಾಡ್ಕೋಬೋದು ಯಾವ ರೂಮ್ ಬೇಕು ನಿಮಗೆ, ವಾಷಿಂಗ್ ಬೇಕಾ, ಐ ಮೀನ್ ವ್ಯಾಕ್ಯೂಮ್ ಬೇಕಾ, ಮಾಪಿಂಗ್ ಬೇಕಾ, ಅದು ಚೂಸ್ ಮಾಡಿ ಇಟ್ಬಿಟ್ಟು ಯು ಕ್ಯಾನ್ ಡೆಫಿನೆಟ್ಲಿ ಲೀವ್ ಇಟ್ ಆ್ಯಂಡ್ ಗೋ, ಆ್ಯಂಡ್ ಯುವರ್ ಹೌಸ್ ಇಸ್ ಡೆಫಿನೆಟ್ಲಿ ವೆರಿ ಕ್ಲೀನ್. ಓಕೆ. ಸೊ ಇನ್ನೊಂದು ಏನಂದರೆ ಇದರಲ್ಲಿ ನಾನು ನೋಡಿದ್ದಂದರೆ ಮಾಪ್ ಮಾಡಿದಾಗ ಮಾಪಿಂಗ್ 2 ಪ್ಯಾಡ್ಸ್ ಇರುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ಚೇಂಜ್ ದಿಸ್. ಸೊ ಇದನ್ನು ನೋಡಿದ್ದು ಸೈಡ್ ಬ್ರಷ್, ಇದನ್ನು ಹಾಗೆ ರಿಮೂವ್ ಮಾಡ್ಬೋದು, ಹಾಗೆ ಹಾಕ್ಬೋದು. ಅಷ್ಟೊಂದು ದಿಸ್ ಇಸ್ ಹೌ ದೇ ಹ್ಯಾವ್ ಗಿವನ್. ಓಕೆ, ಆ್ಯಂಡ್ ತುಂಬ ಈಸಿ ಇದೆ. ಮತ್ತು ಇದು ನೋಡಿ, ಈ ಬ್ರಷ್ ಇದನ್ನು ಚೇಂಜ್ ಮಾಡ್ಕೋಬೋದು ನಾವು. ಓಕೆ, ಆ್ಯಂಡ್ ವೀಲ್ಸ್ ಅಗೇನ್ ಇದೊಂದು 360 ಡಿಗ್ರಿ ಕೊಟ್ಟಿದ್ದಾರೆ ಇದು. ಆ್ಯಂಡ್ ಮಾಪ್ಸ್ ಇದು ಡೆಫಿನೆಟ್ಲಿ ಇದನ್ನು ಹಾಗೆ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿ ವಿ ಕ್ಯಾನ್ ವಾಶ್ ಇಟ್ ಆ್ಯಂಡ್ ರೀಯೂಸ್ ಇಟ್. ಹೀಗಿರುತ್ತೆ. 2 ಓಪನ್ ಮಾಡ್ಕೋಬೋದು ಈಗ, ಆ್ಯಂಡ್ ವಿ ಕ್ಯಾನ್ ಯೂಸ್ ಇಟ್. ನೋಡಿ, ಓಕೆ. ನೋಡಿ, ಇದು ಹೀಗೆ ಆಲ್ಮೋಸ್ಟ್ ಮಿನಿಮಮ್ ಎಡ್ಜ್ ಡಿಸ್ಟೆನ್ಸ್ 1 mm ಅಷ್ಟು 98% ಎಡ್ಜ್ ವ್ಯಾಕ್ಯೂಮ್ ಮತ್ತು ಮಾಪ್ ಕವರೇಜ್ ಮಾಡುತ್ತೆ. ಸೊ ಇಕೋವ್ಯಾಕ್ಸ್ ಬಂದ್ಬಿಟ್ಟು ದೇ ಹ್ಯಾವ್ ಟೆಸ್ಟೆಡ್ ಇಟ್ ಇಂಟರ್ನಲ್ ಲ್ಯಾಬ್ರೇಟರಿ ಟೆಸ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಅ ಫುಲ್ಲಿ ಆಟೋಮೇಟೆಡ್ ವ್ಯಾಕ್ಯೂಮ್ ಪ್ಲಸ್ ಮಾಪಿಂಗ್. 5 ಸ್ಟೇಜಸ್ಟು ಕ್ಲೀನಿಂಗ್ ಸಿಸ್ಟಮ್ ಇದೆ ಇದರಲ್ಲಿ. ಮತ್ತು ಯಾವುದೇ ಥರ ಸ್ಟೇನ್ ಇದ್ರೂ ಹೆಲ್ಪ್ ಆಗುತ್ತೆ. ಆಮೇಲೆ ಕಂಪ್ಲೀಟ್ ಸ್ಟೇನ್ ರಿಮೂವಲ್ ಪ್ಲಸ್ ಆ ಫ್ಲೋರ್ ಅಂತೂ ಡೆಫಿನೆಟ್ಲಿ ತುಂಬ ಇರುತ್ತೆ. ಇದು ನೋಡಿ, ಇದು ನಾನು ಮಾಪ್ ಇದ್ರ ಮೇಲೆ ಮ್ಯಾಟ್ ಮೇಲೆ ಟೆಸ್ಟ್ ಮಾಡಿದೆ. ಅದು ಲಿಫ್ಟಿಂಗ್ ಆಗಲಿ 9 mm ಅಷ್ಟು ಲಿಫ್ಟಿಂಗ್ ಇರುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಇಳ್ಕೊಂಡು ಮತ್ತೆ ಕ್ಲೀನ್ ಮಾಡುತ್ತೆ ಅದು. ನೋಡಿ, ಮತ್ತೆ ಲಿಫ್ಟ್ ಮಾಡಬೇಕು ಅಂದ್ರೂ ಈಸಿಯಾಗಿ ಲಿಫ್ಟ್ ಮಾಡುತ್ತೆ. ಇದು ನೋಡಿ, ನಾನು ಆಲ್ಮೋಸ್ಟ್ ಸೊ ನಾನು ಇದನ್ನು ಏನಕ್ಕೆ ರೆಕಾರ್ಡ್ ಮಾಡಿದ್ದೀನಿ ಅಂದರೆ, ಇದಲ್ಲಿ ನೋಡಿ, ಈ ತುಂಬ ಸಣ್ಣ ಮಣ್ಣು, ಈ ಥರ ಮಣ್ಣು ಡೆಫಿನೆಟ್ಲಿ ನಮಗೆ ಮಾಪ್ ಮಾಡಿದ್ರೂ, ನಾವು ಇಂಟರ್ನಲ್ಲಿ ಮಾಪ್ ಮಾಡಿದ್ರೂ ನಮಗೆ ಆದಷ್ಟು ಕವರ್ ಮಾಡ್ಬೋದು. ಬಟ್ ಇಷ್ಟು ಡೀಟೇಲಾಗಿ ಅಂದರೆ ಇಷ್ಟು ಕ್ಲೀನಾಗಿ ನಮ್ಮ ಕೈಯಲ್ಲಿ ಡೆಫಿನೆಟ್ಲಿ ತುಂಬ ಚಾಲೆಂಜಿಂಗ್ ಇರುತ್ತೆ. ಬಟ್ ಇದು ನೋಡಿ, ಇದು ಆಲ್ಮೋಸ್ಟ್ 2 ವೀಕ್ಸ್ ಅಷ್ಟು ಹಾಕಿದ್ದೀನಿ. ಬಟ್ ಎಷ್ಟು ಕ್ಲಿಯರಾಗಿ ಸಣ್ಣ ಮಣ್ಣು. ಆ್ಯಂಡ್ ಇದು ರೈಟ್ ಸೈಡಲ್ಲಿರೋದು ಇಲ್ಲಿಂದ ಡಸ್ಟ್ ಕಲೆಕ್ಟ್ ಮಾಡುತ್ತದು. ಇಲ್ಲಿ ಇದರಲ್ಲಿ ಈ ಪ್ರಾಡಕ್ಟ್ ಜೊತೆ ನಾವು ಪರ್ಚೇಸ್ ಮಾಡಿದಾಗ ಯು ವಿಲ್ ಜಸ್ಟ್ ಹ್ಯಾವ್ 2 ಮಾಪಿಂಗ್ ಪ್ಯಾಡ್ಸ್. ಓಕೆ, ಆ್ಯಂಡ್ ಬ್ರಷ್, ಒಂದು ಸೈಡ್ ಬ್ರಷ್ನ ಹೇಳಿದ್ದು ಅದೊಂದೇ ಇರುತ್ತೆ. ನಮಗೆ ಅಗೇನ್ ಬೇಕು ಅಂದರೆ ಯು ಡೆಫಿನೆಟ್ಲಿ ಹ್ಯಾವ್ ಟು ಪರ್ಚೇಸ್ ಅಗೇನ್ 2 ಎಕ್ಸ್ಟ್ರಾ ಮಾಪಿಂಗ್ ಪ್ಯಾಡ್ಸ್ ಇರೋದು ಬೆಸ್ಟು. ಆ್ಯಂಡ್ ಸೈಡ್ ಬ್ರಷು ಒಂದು ಎಕ್ಸ್ಟ್ರಾ ಇರೋದು ಬೆಸ್ಟೇ. ಜಸ್ಟ್ ಇನ್ ಕೇಸ್ ಅದೇನಾದರೂ ಆ ಸೈಡ್ ಬ್ರಷ್ ಹೊಡೆದೋದ್ರೆ ಅಥವಾ ಮಾಪಿಂಗ್ ಪ್ಯಾಡ್ಸ್ ಗಲೀಜಾದರೆ ಯು ವಿಲ್ ಹ್ಯಾವ್ ಯುವರ್ ಆಲ್ಟರ್ನೇಟಿವ್ಸ್.
ಸೊ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ತೊಗೊಂಡಾಗ ನಾವೇನು ಮಾಡಿದ್ವಿ, ಜಸ್ಟ್ 1 ವೀಕಲ್ಲೇ ವಿ ಆರ್ಡರ್ಡ್ ದ ಸೆಕೆಂಡ್ ಸೆಟ್ ಆಫ್ ಇಟ್. ಇದು ನಿಮಗೆ ಸಪ್ರೇಟಾಗೆ ಸಿಗುತ್ತೆ. ಅಗೇನ್ ಅಮೆಝಾನಲ್ಲಿ ಡೆಫಿನೆಟ್ಲಿ ಅವೈಲಬಲ್ ಇದೆ. ಆ್ಯಂಡ್ ಯಾ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಡೀಟೇಲಾಗಿ ಈ ಪ್ರಾಡಕ್ಟ್ ಬಗ್ಗೆ ಹೇಳಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಐ ವಿಲ್ ಕಮ್ ಅಪ್ ವಿತ್ ಅ ನೆಕ್ಸ್ಟ್ ಪ್ರಾಡಕ್ಟ್ ರಿವ್ಯೂ. ನಿಮಗೇನಾದರೂ ಮತ್ತೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ ಡೂ ಮೆನ್ಷನ್ ಇನ್ ದ ಕಮೆಂಟ್ ಸೆಕ್ಷನ್. ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ ನಾನು. ಓಕೆ, ಸೊ ಅಂಟಿಲ್ ದೆನ್, ಓಕೆ, ಟೇಕ್ ಕೇರ್, ಟಾಟಾ, ಬಾಯ್, ನಮಸ್ತೆ.